ಹಡಗಲಿ ಪಟ್ಟಣದಲ್ಲಿ ಅದ್ದೂರಿ ಭೀಮ ಕೋರೆಗಾಂವ್ ವಿಜಯೋತ್ಸವ. ಕಾರ್ಯಕ್ರಮದಲ್ಲಿ ವಿವಿಧ ದಲಿತ ಪರ ಸಂಘಟನೆ ಮುಖಂಡರು, ಸಾವಿರಾರು ಭೀಮ ಸೇನಾನಿಗಳು ಭಾಗಿ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಅದ್ದೂರಿ ಕಾರ್ಯಕ್ರಮ. ವೀಕ್ಷಕರ, ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ಪತ್ರಿಕಾ ಮಾಧ್ಯಮದ ಸಹಯೋಗದಲ್ಲಿ ಭೀಮ ಕೋರೆಗಾಂವ್ ವಿಜಯೋತ್ಸವವನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಯುವಕ ಯುವತಿಯರು, ಮಕ್ಕಳು, ದಲಿತ ಸಂಘಟನೆಗಳ ಮುಖಂಡರು ಡಿಜೆ ಸದ್ದಿನೊಂದಿಗೆ ಅದ್ದೂರಿ ಮೆರವಣಿಗೆ ಮೂಲಕ ಸಂಭ್ರಮಿಸಿ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ವೇದಿಕೆ ನಿರ್ಮಿಸಿ ಭೀಮ ಕೋರೆಗಾಂವ್ ವಿಜಯೋತ್ಸವದ ಬಗ್ಗೆ ಕೊಂಡಾಡಿದರು. ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸಾವಿರಾರು ಭೀಮ ಸೇನಾನಿಗಳಿಗೆ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ಕಲ್ಪಿಸಿತ್ತು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ದಲಿತ ಮುಖಂಡರುಗಳಾದ ಪುತ್ರೇಶ್, ಪೂಜಪ್ಪ, ನಿಂಗರಾಜ್, ಪಿ ನಿಂಗಪ್ಪ, ಗುಡದಪ್ಪ ಸೇರಿದಂತೆ ಅನೇಕ ದಲಿತ ಯುವ ಮುಖಂಡರು ಹಾಗೂ ಅಡಗಲಿ ಸಿಪಿಐ ದೀಪಕ್ ಆರ್ ಬೂಸರೆಡ್ಡಿರವರು ಹಾಗೂ PSI ಮಣಿಕಂಠರವರು ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಹಡಗಲಿ ತಾಲೂಕು ವರದಿಗಾರರು ಅಂಜನಪ್ಪ ಪೂಜಾರ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಈ ಒಂದು ವೇದಿಕೆಯಲ್ಲಿ ಕ್ರಾಂತಿ ಗೀತೆಯನ್ನು ಆಡಿರ್ತಕ್ಕಂಥ ನಮ್ಮ ಮಾದಿಗ ಸಮಾಜದ ಮುಖಂಡರು, ಪತ್ರಕರ್ತರಾಗಿರ್ತಕ್ಕಂಥ ಚಂದ್ರಪ್ಪ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಭೀಮ ಕೋರೆಗಾಂವ್ ಯುದ್ಧದ ಆ ಒಂದು ಕ್ಷುದ್ರವಾದಂಥ ಘಟನೆ ಏನಿದೆ, ಆ ಘಟನೆಗೆ ನೀವು ನೋಡಿದ್ರಿ ಬ್ಯಾನರ್ನಲ್ಲಿ 2800 ಅಂತ ಹಾಕಿದ್ವಿ ನಾವು. ಅಂದರೆ 500 ಜನ ಸೈನಿಕರು 2800 ಜನ ಪೇಶ್ವೆ ಸೈನಿಕರನ್ನ 12 ಗಂಟೆಯಲ್ಲಿ ಕೊಂದಂತಹ, ಅವ್ರನ್ನ ಉತ್ತರಿಸಿದಂತಹ ವಿಜಯೋತ್ಸವದ ದಿನ ಅದು. ಹಾಗಾಗಿ ಭೀಮ ಕೋರೆಗಾಂವ್ ವಿಜಯೋತ್ಸವನ್ನ ಈಗ ಕರ್ನಾಟಕದಲ್ಲೇ ಭಾರತದಾದ್ಯಂತ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಯಾಕಂದ್ರೆ ಎಷ್ಟು ಮಟ್ಟಿಗೆ ಇವತ್ತು ಈ ಒಂದು ವ್ಯವಸ್ಥಿತವಾದಂಥ ಮನುವಾದಿಗಳು ಅಂಬೇಡ್ಕರ್ ಅವರ ಮತ್ತು ದಲಿತ ಮಹಾನ್ ಸೈನಿಕರ ಜೀವನದ ಸತ್ಯಗಳನ್ನ ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದು ಇವತ್ತು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಸ್ವಾತಂತ್ರ್ಯ ಬಂದು ಇಷ್ಟು ದಿನ ಆದರೂ ಸಹ ಶೋಷಣೆಯ ಕಾರಣಕರ್ತರು ಯಾರು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಇತಿಹಾಸದಲ್ಲಿ ಮುಚ್ಚಿ ಹೋದ ಕಡೆಗೆ ತೆಗೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೀಮಾ ಕೋರೆಗಾಂವ್ ಇತಿಹಾಸವನ್ನ ಅವರು ಪಠ್ಯ ಹಸದೇ ಹೋಗಿದ್ರೆ ಇವತ್ತು ಅತಿಥಿಗಳಾಗಿರ್ತಕ್ಕಂಥ ಕಾಲಮ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪನವರು ಕೂಡ ಈ ಒಂದು ಸಮಿತಿಯ ಸದಸ್ಯರು ಮಾಲಾರ್ಪಣೆ ಮಾಡೋದರ ಮೂಲಕ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳು, ದಲಿತ ಮುಖಂಡರು, ಹಿರಿಯರು ಆಗಿರ್ತಕ್ಕಂಥ ಎಸ್ ಪೂಜಪ್ಪನವರಿಗೂ ಕೂಡ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಮಾಲಾರ್ಪಣೆಗೆ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯ ಮುಖಂಡರು, ಮಾದಿಗ ಸಮಾಜದ ಹಿರಿಯರು ಆಗಿರ್ತಕ್ಕಂಥ ಪಿ ನಿಂಗಪ್ಪನವರಿಗೂ ಕೂಡ ಈ ಒಂದು ವೇದಿಕೆಗೆ ಹೃತ್ಪೂರ್ವಕವಾಗಿ ಮಾಲಾರ್ಪಣೆಯೊಂದಿಗೆ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳು, ಮಾದಿಗ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಎಸ್ ನಿಂಗರಾಜಪ್ಪ ಅಗ್ನಿಗಾನ ಪತ್ರಿಕೆಯ ಸಂಪಾದಕರು, ಇವರಿಗೂ ಕೂಡ ಹೃತ್ಪೂರ್ವಕವಾಗಿ ಮಾಲಾರ್ಪಣೆಯೊಂದಿಗೆ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನವನಿ ಗುಡದಪ್ಪ ಮಾದಿಗ ಸಮಾಜದ
ಹಿರಿಯ ಮುಖಂಡರು ಇವ್ರನ್ನೂ ಕೂಡ ಈ ಒಂದು ವೇದಿಕೆಗೆ ಮಾಲಾರ್ಪಣೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮೌಲಿ ಗುರುದಪ್ಪ. ಅದೇ ರೀತಿಯಾಗಿ ಇನ್ನೋರ್ವ ಬಂದೋಬಸ್ತ್ ನೀಡಿರ್ತಕ್ಕಂಥ ಆರಕ್ಷಕ ಠಾಣೆಗೂ ನಮ್ಮ ಡಿವೈಎಸ್ಪಿ ಸಾಹೇಬರಿಗೂ, SP ಸಾಹೇಬರಿಗೂ, ಅಡಿಷನಲ್ SP ಸಾಹೇಬರಿಗೂ, CPI ಸಾಹೇಬರಿಗೂ, PSI ಸಾಹೇಬರಿಗೂ, ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ಧನ್ಯವಾದ ಉದ್ದೇಶಿಸಿ ಮಾತನ್ನ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಮೌಲಿ ಗುರುದಪ್ಪ ಅವರು. ಈ ಕಾರ್ಯಕ್ರಮದ ಭೀಮಾ ಸೈನ್ಯಾನಿಗಳು ಮತ್ತು ಎಲ್ಲ ಟೀಮು ಏನಿದೆ